ಇಂದಿನಿಂದ 3 ದಿನಗಳ ಕಾಲ ಅದ್ಧೂರಿ ಹಂಪಿ ಉತ್ಸವ 2026 ಆಚರಣೆಗೆ ನಿರ್ಧಾರ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ. ವಿಶ್ವವಿಖ್ಯಾತ ಹಂಪಿ ಉತ್ಸವವನ್ನು ಈ ಬಾರಿ ಫೆಬ್ರವರಿ 13, 14 ಮತ್ತು 15ರಂದು 3 ದಿನಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಅಲ್ಪಸಂಖ್ಯಾತರ ವಸತಿ, ವಕ್ಫ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ತಿಳಿಸಿದರು. ಅವರು ಬುಧವಾರ ಹೊಸಪೇಟೆ ಅಮರಾವತಿ ಪ್ರವಾಸಿ ಮಂದಿರದಲ್ಲಿ ಹಂಪಿ ಉತ್ಸವ 2026ರ ಲಾಂಛನ ಬಿಡುಗಡೆ ಮಾಡಿ ಮಾತನಾಡಿ, ಹಂಪಿ ಉತ್ಸವದ ಸಿದ್ಧತೆಗಳ ಕುರಿತು ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಂಡರು. ಉದ್ಘಾಟನೆ ಫೆಬ್ರವರಿ 13ರ ಸಂಜೆ ಮಾನ್ಯ ಮುಖ್ಯಮಂತ್ರಿಗಳು ಹಂಪಿ ಉತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಈ ಹಿಂದೆ ಎಂಪಿ ಪ್ರಕಾಶ್ ಅವರ ಕಾಲದಲ್ಲಿ ನವೆಂಬರ್ನಲ್ಲಿ ಉತ್ಸವ ನಡೆಯುತ್ತಿತ್ತು. ಆದರೆ ಕೋವಿಡ್ ಕಾರಣದಿಂದ ವಿಳಂಬವಾಗಿ ಕಳೆದ ವರ್ಷಗಳಿಂದ ಫೆಬ್ರವರಿಯಲ್ಲಿ ನಡೆಸಲಾಗುತ್ತಿದೆ. ಈ ಬಾರಿಯೂ ಫೆಬ್ರವರಿ 13ರಿಂದಲೇ ಆರಂಭಿಸಲು ತೀರ್ಮಾನಿಸಲಾಗಿದೆ. ಬಜೆಟ್ ಪ್ರಸ್ತಾವನೆ. ಉತ್ಸವದ ಯಶಸ್ವಿ ಆಚರಣೆಗಾಗಿ 22 ಕೋಟಿ ಅನುದಾನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಕಳೆದ ವರ್ಷ 16 ಕೋಟಿ ಅನುದಾನ ನೀಡಲಾಗಿತ್ತು. ಕಲಾವಿದರ ಆಯ್ಕೆ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಖ್ಯಾತ ಕಲಾವಿದರನ್ನು ಆಹ್ವಾನಿಸುವ ಕುರಿತು ನಾಳೆ ಗುರುವಾರ ಬೆಳಗ್ಗೆ 11 ಗಂಟೆಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳೊಂದಿಗೆ ಮಹತ್ವದ ಸಭೆ ನಡೆಸಲಾಗುವುದು. ಈ ಸಭೆಯಲ್ಲಿ ಕಾರ್ಯಕ್ರಮಗಳ ಪಟ್ಟಿಯನ್ನು ಅಂತಿಮಗೊಳಿಸಲಾಗುವುದು ಎಂದರು. ಹಂಪಿ ಉತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೂ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಮತ್ತು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸಾರಿಗೆ ಹಾಗೂ ಮೂಲಸೌಕರ್ಯಗಳ ಬಗ್ಗೆ ವಿಶೇಷ ಗಮನ ಹರಿಸಲಾಗುವುದೆಂದು ಸಚಿವರು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ 2 ಉತ್ಸವಗಳನ್ನು ಯಶಸ್ವಿ ಮಾಡಲಾಗಿದ್ದು, ಇದು 3ನೇ ಉತ್ಸವವಾಗಿದ್ದು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಎಂದರು. ವೇಳೆ ಸಂಸದರಾದ ತುಕಾರಾಂ, ಶಾಸಕರಾದ ಲತಾ, ಮಲ್ಲಿಕಾರ್ಜುನ್, ಕಂಪ್ಲಿ ಗಣೇಶ್, ನಾರಾ ಭರತ್ ರೆಡ್ಡಿ, ಹುಡಾ ಅಧ್ಯಕ್ಷರಾದ ಎಚ್ಎನ್ಎಫ್ ಇಮಾಮ್ ನಿಯಾಜಿ, ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಸಿಇಒ ನೊಗ್ಜಾಯ್, ಮೊಹಮ್ಮದ್ ಅಲಿ ಅಕ್ರಂ ಶಾ, ಪೊಲೀಸ್ ಅಧೀಕ್ಷಕಿ ಎಸ್ ಜಾನ್ವಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವರ್ಷನೂ ಹೋದ ವರ್ಷ ಅದಕ್ಕಿಂತ ಮುಂಚೆ ವರ್ಷನೂ 14 ಕೋಟಿ ಕೊಡ್ತೀವಿ. ಮೊನ್ನೆ ವರ್ಷನೂ 14 ಕೋಟಿ ಕೊಟ್ಟರು, 14 ಕೋಟಿ ಕೊಡ್ತಾರೆ. ಈ ಬಾರಿ 22 ಕೋಟಿ ನೋಡು. ಅದೇನು ತೀರ್ಮಾನ ಮಾಡಲಿಲ್ಲ. ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ವಿ. ಇದಾದ್ಮೇಲೆ ಕಂಪ್ಲೀಟ್ ಆಗುತ್ತೆ. ಕೂತ್ಕೊಂಡು ಅದಕ್ಕೆ ನಾಳೆ ಬೆಳಗ್ಗೆ ಮೀಟಿಂಗನ್ನು ಹಮ್ಮಿಕೊಳ್ಳೋದು. ತುಕಾರಾಮ್ ಸಾರು, ಶ್ರೀನಿವಾಸ್ ಬರ್ತಾವ್ರೆ, ಲತಾ ಕೈಯಿಂದ ಬಂದವ್ರೆ, ಎಲ್ಲರೂ ನಾನು ಬೆಳಗ್ಗೆ 11 ಗಂಟೆಗೆ ಮೀಟಿಂಗನ್ನು ಹಮ್ಮಿಕೊಂಡಿದ್ವಿ. ಯಾರು ಕಳಿಸ್ಬೇಕು, ಏನು ಮಾಡಬೇಕು. ಹಂಪಿ ಯೂನಿವರ್ಸಿಟಿದು ಬೋಧಕೇತರ ಸಿಬ್ಬಂದಿಗಳಿಗೆ ಕೆಲಸ ಮಾಡೋರಿಗೆ 5 ಕೋಟಿ ಅಮೌಂಟ್ ಏನೋ ಬಾಕಿ ಇದೆ. ಅದನ್ನು ಕೊಡ್ತಾ ಇಲ್ಲ. ಹಂಪಿ ಉತ್ಸವಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನಾಯ್ತು? ಭಾಳ ಸಲ ಮನೆಗಳು ಡಿಲೇ ಆಗ್ತಾ ಇದೆ. ಇಲ್ಲ, ಪ್ರಪೋಸಲ್ ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪೆಂಡಿಂಗ್ ಇದೆ. ಅದು ಕ್ಲಿಯರ್ ಮಾಡ್ತೀವಿ. ಪ್ರತಿ ವರ್ಷ ನಡೆದಂಗೆ ಮೊದಲನೇ ವರ್ಷ 2ನೇ ವರ್ಷ ಯಾರಾಯಿತು ಅದಕ್ಕಿಂತ ಈ ಬಾರಿ ಅದ್ದೂರಿಯಾಗಿ ಮಾಡಬೇಕಂತ ನಾವು ಚಿಂತನೆ ಮಾಡ್ಕೊಳ್ತೀವಿ. ವರ್ಷ ಅದ್ದೂರಿಯಾಗಿ ಆಚರಿಸ್ಕೊಳ್ತೀವಿ. ಗಣೇಶನದಲ್ಲಿ ಅವ್ರಿಗೆ ಆರೋಗ್ಯ ಸಿಗಲಿಲ್ಲ. ಹೋದ ವರ್ಷ ಮುಖ್ಯಮಂತ್ರಿಗಳು ಫ್ಲೈಟು ಬುಕ್ ಮಾಡಿದ್ರು, ಬರಬೇಕಂತ ಇದು ಮಾಡಿದ್ರು. ಕೊನೆಯ ಮೂಮೆಂಟಲ್ಲಿ ಅವ್ರ ಆರೋಗ್ಯ ಕಾಲು ಸ್ವಲ್ಪ ಚೆನ್ನಾಗಿತ್ತು ಆ ಟೈಮಲ್ಲಿ. ಆ ಹಿನ್ನೆಲೆ ಬಂದಿಲ್ಲ. ಈ ಬಾರಿ ಅವ್ರ ಡೀಟೇಲ್ಸ್ ತಗೊಂಡಿದ್ರು. ಮುಖ್ಯಮಂತ್ರಿನೇ 13ನೇ ತಾರೀಕು ಮಾಡೋದ್ರಿಂದ ಅವ್ರ ಸೂಚನೆಗಳು ಈ ಬಾರಿ 13ನೇ ಇಲ್ಲ ಈ ಬಾರಿ ಮಾಡ್ತಾ ಇರ್ತಾರೆ. ಯಾವುದಕ್ಕೂ ಎಲ್ಲರಿಗೂ ಅವಕಾಶ ಒಟ್ಟು ಜೊತೆ ಇರೋದು 16. ಹೌದು ಶಿವರಾತ್ರಿ ಭಾನುವಾರ.
ತಮಗೆಲ್ಲ ಗೊತ್ತಿದೆ ಪ್ರತಿ ವರ್ಷ MP ಪ್ರಕಾಶ್ ನವೆಂಬರಲ್ಲಿ ಆ ಹಿನ್ನೆಲೆಯಲ್ಲಿ ಈಗ ನಾವು ಫೆಬ್ರವರಿ ಚೇಂಜ್ ಮಾಡೋಕ್ಕಾಗಲ್ಲ, ಫೆಬ್ರವರಿಯಲ್ಲೇ ಮಾಡಬೇಕು. ಏನಂದರೆ ಮುಂಚೆ MP ಪ್ರಕಾಶ್ ಇರುವಾಗ 13ನೇ ತಾರೀಕು ನವೆಂಬರಲ್ಲಿ ಮಾಡ್ತಾ ಇದ್ದಾರೆ. ನವೆಂಬರ್ ಈಗ ಕೋವಿಡ್ನಿಂದ ಕೋವಿಡ್ ಕಾರಣಕ್ಕೆ ಡಿಲೇ ಆಗಿ ಫೆಬ್ರವರಿಗೆ ರೀಚ್ ಆಗಿದೆ. ಈಗ ಫೆಬ್ರವರಿ ಅದೇ ಫೆಬ್ರವರಿ ಸ್ಟಾರ್ಟ್ ಮಾಡಿದಂಥ ಕಾರಣಕ್ಕೆ 13ನೇ ತಾರೀಕು 13, 14, 15ನೇ ತಾರೀಕಿಗೆ 3 ದಿನ ಮೊದಲೇ ಮಾಡ್ತಾರೆ. ಈಗ ಮೈಸೂರು ದಸರಾಗ ನಿಗದಿ ಹೆಂಗೆ ಮಾಡ್ತಾರೆ ಮಾಡ್ಬೇಕಂತ ಇದ್ವಿ. ಬರೋ ವರ್ಷದಲ್ಲಿ ಈ ವರ್ಷ ಮಾಡಬೇಕು. ಬರೋ ವರ್ಷ ಒಂದು ಡೇಟ್ ನಿಗದಿ ಮಾಡಿ ಮುಂಚೆ MP ಪ್ರಕಾಶ್ ಅವರು ಯಾವ ಡೇಟ್ ಮಾಡಬೇಕು ಆ ಡೇಟ್ಗೆ ಮಾಡ್ಬೇಕಂತ ನಾವು ಚಿಂತನೆ ಮಾಡ್ತೀವಿ.